ಇನ್ನೂ ಸುಮಾರು ಜನ ಇದ್ದಾರೆ. ಇದು 7 ಜನ ಅಲ್ಲ, ಅದು 7 ಜನ ಮಾಡುವಂತ ಕೃತ್ಯನೂ ಅಲ್ಲ. ಅದು ತುಂಬಾ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದು ಇದನ್ನು ಮಾಡ್ಕೊಂಡು ಒಂದು ಕನಿಷ್ಠ ಅಂದ್ರೆ ಒಂದು 25-30 ಜನ ಇದೆ, ಷಡ್ಯಂತ್ರ ಇದೆ. ಉಳಿದಂತೆ ಹೌದು, ಇನ್ನು ಉಳಿದಂತೆ ಇನ್ನು 25-30 ಜನ ಇದೆ. ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ಆತನ ಬಂಧಿಸಿ ಅಂತ ಹೇಳ್ತಾ ಇದೀವಿ. ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿ ಸ್ಥಳೀಯ ಒಬ್ಬ ಮುಸಲ್ಮಾನ್ ಮುಖಂಡ, ಆತನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಫೈರೋಜ್ ಅನ್ನೋ ವ್ಯಕ್ತಿ. ಆತ ಈಗ ಆಲ್ರೆಡಿ ಒಬ್ಬ ಕಾರ್ಪೊರೇಟರ್ ತಾನೇ ಆಗಿದ್ದಾನೆ. ಆ ವ್ಯಕ್ತಿಯ ಪಿತೂರಿಯಿಂದನೇ ನಡೀತಾ ಇದೆ ಅಂತ ಹೇಳಕ್ ಇಚ್ಛೆ. ಸರಿ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡುವಂಥ ಉದ್ದೇಶ ಒಂದು. ಎರಡನೇದು, ಅವರಿಗೆ ನೀವು ಧರ್ಮ ರಾಜಕೀಯವನ್ನು ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ತಿರುಗಿ ಬೀಳುವಂತ ಒಂದು ಕಾಲ ಸನ್ನಿಹಿತ ಆಗಿದೆ, ಎಚ್ಚರ ಅನ್ನುವಂಥದ್ದೇನೆ ನಾವು ಕೊಡುವಂಥ ಸಂದೇಶ. ಜನಗಳು ನಿರ್ಧಾರ ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನ ಯಾವುದೇ ನಾಡ ಹಬ್ಬಕ್ಕೆ ಷಡ್ಯಂತ್ರ ಮಾಡಿ ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾನೂನು ನಾವು ಸುಮ್ಮಿರಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಈ ತರ ಏನಾರ ಆದ್ರೆ ಯಾವುದೇ ರೀತಿ ನಾವು ಸಹಿಸ್ಕೊಳ್ಳಲ್ಲ, ಇದನ್ನ ಖಂಡನೀಯವಾಗಿ ಖಂಡಿಸ್ತೀವಿ ಅಂತ. ಇನ್ನೂ ಸುಮಾರು ಜನ ಇದ್ದಾರೆ. ಇದು 7 ಜನ ಅಲ್ಲ, ಅದು 7 ಜನ ಮಾಡುವಂತ ಕೃತ್ಯನೂ ಅಲ್ಲ. ಅದು ತುಂಬಾ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದು ಇದನ್ನು ಮಾಡ್ಕೊಂಡು ಒಂದು ಕನಿಷ್ಠ ಅಂದ್ರೆ ಒಂದು 25-30 ಜನ ಇದೆ, ಷಡ್ಯಂತ್ರ ಇದೆ. ಉಳಿದಂತೆ ಹೌದು, ಇನ್ನು ಉಳಿದಂತೆ ಇನ್ನು 25-30 ಜನ ಇದೆ. ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ಆತನ ಬಂಧಿಸಿ ಅಂತ ಹೇಳ್ತಾ ಇದೀವಿ. ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿ ಸ್ಥಳೀಯ ಒಬ್ಬ ಮುಸಲ್ಮಾನ್ ಮುಖಂಡ, ಆತನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಫೈರೋಜ್ ಅನ್ನೋ ವ್ಯಕ್ತಿ. ಆತ ಈಗ ಆಲ್ರೆಡಿ ಒಬ್ಬ ಕಾರ್ಪೊರೇಟರ್ ತಾನೇ ಆಗಿದ್ದಾನೆ. ಆ ವ್ಯಕ್ತಿಯ ಪಿತೂರಿಯಿಂದನೇ ನಡೀತಾ ಇದೆ ಅಂತ ಹೇಳಕ್ ಇಚ್ಛೆ. ಸರಿ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡುವಂಥ ಉದ್ದೇಶ ಒಂದು. ಎರಡನೇದು, ಅವರಿಗೆ ನೀವು ಧರ್ಮ ರಾಜಕೀಯವನ್ನು ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ತಿರುಗಿ ಬೀಳುವಂತ ಒಂದು ಕಾಲ ಸನ್ನಿಹಿತ ಆಗಿದೆ, ಎಚ್ಚರ ಅನ್ನುವಂಥದ್ದೇನೆ ನಾವು ಕೊಡುವಂಥ ಸಂದೇಶ. ಜನಗಳು ನಿರ್ಧಾರ ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನ ಯಾವುದೇ ನಾಡ ಹಬ್ಬಕ್ಕೆ ಷಡ್ಯಂತ್ರ ಮಾಡಿ ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾನೂನು ನಾವು ಸುಮ್ಮಿರಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಈ ತರ ಏನಾರ ಆದ್ರೆ ಯಾವುದೇ ರೀತಿ ನಾವು ಸಹಿಸ್ಕೊಳ್ಳಲ್ಲ, ಇದನ್ನ ಖಂಡನೀಯವಾಗಿ ಖಂಡಿಸ್ತೀವಿ ಅಂತ. ಇನ್ನೂ ಸುಮಾರು ಜನ ಇದ್ದಾರೆ. ಇದು 7 ಜನ ಅಲ್ಲ, ಅದು 7 ಜನ ಮಾಡುವಂತ ಕೃತ್ಯನೂ ಅಲ್ಲ. ಅದು ತುಂಬಾ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದು ಇದನ್ನು ಮಾಡ್ಕೊಂಡು ಒಂದು ಕನಿಷ್ಠ ಅಂದ್ರೆ ಒಂದು 25-30 ಜನ ಇದೆ, ಷಡ್ಯಂತ್ರ ಇದೆ. ಉಳಿದಂತೆ ಹೌದು, ಇನ್ನು ಉಳಿದಂತೆ ಇನ್ನು 25-30 ಜನ ಇದೆ. ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ಆತನ ಬಂಧಿಸಿ ಅಂತ ಹೇಳ್ತಾ ಇದೀವಿ. ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿ ಸ್ಥಳೀಯ ಒಬ್ಬ ಮುಸಲ್ಮಾನ್ ಮುಖಂಡ, ಆತನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಫೈರೋಜ್ ಅನ್ನೋ ವ್ಯಕ್ತಿ. ಆತ ಈಗ ಆಲ್ರೆಡಿ ಒಬ್ಬ ಕಾರ್ಪೊರೇಟರ್ ತಾನೇ ಆಗಿದ್ದಾನೆ. ಆ ವ್ಯಕ್ತಿಯ ಪಿತೂರಿಯಿಂದನೇ ನಡೀತಾ ಇದೆ ಅಂತ ಹೇಳಕ್ ಇಚ್ಛೆ. ಸರಿ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡುವಂಥ ಉದ್ದೇಶ ಒಂದು. ಎರಡನೇದು, ಅವರಿಗೆ ನೀವು ಧರ್ಮ ರಾಜಕೀಯವನ್ನು ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ತಿರುಗಿ ಬೀಳುವಂತ ಒಂದು ಕಾಲ ಸನ್ನಿಹಿತ ಆಗಿದೆ, ಎಚ್ಚರ ಅನ್ನುವಂಥದ್ದೇನೆ ನಾವು ಕೊಡುವಂಥ ಸಂದೇಶ. ಜನಗಳು ನಿರ್ಧಾರ ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನ ಯಾವುದೇ ನಾಡ ಹಬ್ಬಕ್ಕೆ ಷಡ್ಯಂತ್ರ ಮಾಡಿ ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾನೂನು ನಾವು ಸುಮ್ಮಿರಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಈ ತರ ಏನಾರ ಆದ್ರೆ ಯಾವುದೇ ರೀತಿ ನಾವು ಸಹಿಸ್ಕೊಳ್ಳಲ್ಲ, ಇದನ್ನ ಖಂಡನೀಯವಾಗಿ ಖಂಡಿಸ್ತೀವಿ ಅಂತ. ಇನ್ನೂ ಸುಮಾರು ಜನ ಇದ್ದಾರೆ. ಇದು 7 ಜನ ಅಲ್ಲ, ಅದು 7 ಜನ ಮಾಡುವಂತ ಕೃತ್ಯನೂ ಅಲ್ಲ. ಅದು ತುಂಬಾ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದು ಇದನ್ನು ಮಾಡ್ಕೊಂಡು ಒಂದು ಕನಿಷ್ಠ ಅಂದ್ರೆ ಒಂದು 25-30 ಜನ ಇದೆ, ಷಡ್ಯಂತ್ರ ಇದೆ. ಉಳಿದಂತೆ ಹೌದು, ಇನ್ನು ಉಳಿದಂತೆ ಇನ್ನು 25-30 ಜನ ಇದೆ. ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ಆತನ ಬಂಧಿಸಿ ಅಂತ ಹೇಳ್ತಾ ಇದೀವಿ. ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿ ಸ್ಥಳೀಯ ಒಬ್ಬ ಮುಸಲ್ಮಾನ್ ಮುಖಂಡ, ಆತನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಫೈರೋಜ್ ಅನ್ನೋ ವ್ಯಕ್ತಿ. ಆತ ಈಗ ಆಲ್ರೆಡಿ ಒಬ್ಬ ಕಾರ್ಪೊರೇಟರ್ ತಾನೇ ಆಗಿದ್ದಾನೆ. ಆ ವ್ಯಕ್ತಿಯ ಪಿತೂರಿಯಿಂದನೇ ನಡೀತಾ ಇದೆ ಅಂತ ಹೇಳಕ್ ಇಚ್ಛೆ. ಸರಿ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡುವಂಥ ಉದ್ದೇಶ ಒಂದು. ಎರಡನೇದು, ಅವರಿಗೆ ನೀವು ಧರ್ಮ ರಾಜಕೀಯವನ್ನು ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ತಿರುಗಿ ಬೀಳುವಂತ ಒಂದು ಕಾಲ ಸನ್ನಿಹಿತ ಆಗಿದೆ, ಎಚ್ಚರ ಅನ್ನುವಂಥದ್ದೇನೆ ನಾವು ಕೊಡುವಂಥ ಸಂದೇಶ. ಜನಗಳು ನಿರ್ಧಾರ ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನ ಯಾವುದೇ ನಾಡ ಹಬ್ಬಕ್ಕೆ ಷಡ್ಯಂತ್ರ ಮಾಡಿ ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾನೂನು ನಾವು ಸುಮ್ಮಿರಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಈ ತರ ಏನಾರ ಆದ್ರೆ ಯಾವುದೇ ರೀತಿ ನಾವು ಸಹಿಸ್ಕೊಳ್ಳಲ್ಲ, ಇದನ್ನ ಖಂಡನೀಯವಾಗಿ ಖಂಡಿಸ್ತೀವಿ ಅಂತ. ಇನ್ನೂ ಸುಮಾರು ಜನ ಇದ್ದಾರೆ. ಇದು 7 ಜನ ಅಲ್ಲ, ಅದು 7 ಜನ ಮಾಡುವಂತ ಕೃತ್ಯನೂ ಅಲ್ಲ. ಅದು
ತುಂಬಾ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದು ಇದನ್ನು ಮಾಡ್ಕೊಂಡು ಒಂದು ಕನಿಷ್ಠ ಅಂದ್ರೆ ಒಂದು 25-30 ಜನ ಇದೆ ಷಡ್ಯಂತ್ರ ಇದೆ. ಉಳಿದಂತೆ ಹೌದು, ಇನ್ನು ಉಳಿದಂತೆ ಇನ್ನು 25-30 ಜನ ಇದೆ. ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ಆತನ ಬಂಧಿಸಿ ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿ ಸ್ಥಳೀಯ ಒಬ್ಬ ಮುಸಲ್ಮಾನ್ ಮುಖಂಡ ಅವನು ಆತನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಫೈರೋಜ್ ಅನ್ನೋ ವ್ಯಕ್ತಿಯ ಆತ ಈಗ ಆಲ್ರೆಡಿ ಒಬ್ಬ ಕಾರ್ಪೊರೇಟರ್ ತಾನೇ ಆಗಿದ್ದಾನೆ. ಆ ವ್ಯಕ್ತಿಯ ಪಿತೂರಿಯಿಂದನೇ ನಡೀತಾ ಇದೆ ಅಂತ ಹೇಳಕ್ ಇಚ್ಛೆ. ಸರಿ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡುವಂಥ ಉದ್ದೇಶ ಒಂದು. ಎರಡನೇದು, ಅವರಿಗೆ ನೀವು ಧರ್ಮ ರಾಜಕೀಯವನ್ನು ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ತಿರುಗಿ ಬೀಳುವಂಥ ಒಂದು ಕಾಲ ಸನ್ನಿಹಿತ ಆಗಿದೆ, ಎಚ್ಚರ ಅನ್ನುವಂಥದ್ದೇನೆ ನಮಗೆ ಕೊಡುವಂಥ ಸಂದೇಶ. ಜನಗಳು ನಿರ್ಧಾರ ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನ ಯಾವುದೇ ನಾಡ ಹಬ್ಬಕ್ಕೆ ಷಡ್ಯಂತ್ರ ಮಾಡಿ ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾನೂನು ನಾವು ಸುಮ್ಮಿರಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಈ ತರ ಏನಾರ ಆದ್ರೆ ಯಾವುದೇ ರೀತಿ ನಾವು ಸಹಿಸ್ಕೊಳ್ಳಲ್ಲ, ಇದನ್ನ ಖಂಡನೀಯವಾಗಿ ಖಂಡಿಸ್ತೀವಿ ಅಂತ. ಇನ್ನೂ ಸುಮಾರು ಜನ ಇದ್ದಾರೆ. ಇದು 7 ಜನ ಅಲ್ಲ, ಅದು 7 ಜನ ಮಾಡುವಂತ ಕೃತ್ಯನೂ ಅಲ್ಲ. ಅದು ತುಂಬಾ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದು ಇದನ್ನು ಮಾಡ್ಕೊಂಡು ಒಂದು ಕನಿಷ್ಠ ಅಂದ್ರೆ ಒಂದು 25-30 ಜನ ಇದೆ ಷಡ್ಯಂತ್ರ ಇದೆ. ಉಳಿದಂತೆ ಹೌದು, ಇನ್ನು ಉಳಿದಂತೆ ಇನ್ನು 25-30 ಜನ ಇದೆ. ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ಆತನ ಬಂಧಿಸಿ ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿ ಸ್ಥಳೀಯ ಒಬ್ಬ ಮುಸಲ್ಮಾನ್ ಮುಖಂಡ ಅವನು ಆತನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಫೈರೋಜ್ ಅನ್ನೋ ವ್ಯಕ್ತಿಯ ಆತ ಈಗ ಆಲ್ರೆಡಿ ಒಬ್ಬ ಕಾರ್ಪೊರೇಟರ್ ತಾನೇ ಆಗಿದ್ದಾನೆ. ಆ ವ್ಯಕ್ತಿಯ ಪಿತೂರಿಯಿಂದನೇ ನಡೀತಾ ಇದೆ ಅಂತ ಹೇಳಕ್ ಇಚ್ಛೆ. ಸರಿ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡುವಂಥ ಉದ್ದೇಶ ಒಂದು. ಎರಡನೇದು, ಅವರಿಗೆ ನೀವು ಧರ್ಮ ರಾಜಕೀಯವನ್ನು ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ತಿರುಗಿ ಬೀಳುವಂಥ ಒಂದು ಕಾಲ ಸನ್ನಿಹಿತ ಆಗಿದೆ, ಎಚ್ಚರ ಅನ್ನುವಂಥದ್ದೇನೆ ನಮಗೆ ಕೊಡುವಂಥ ಸಂದೇಶ. ಜನಗಳು ನಿರ್ಧಾರ ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನ ಯಾವುದೇ ನಾಡ ಹಬ್ಬಕ್ಕೆ ಷಡ್ಯಂತ್ರ ಮಾಡಿ ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾನೂನು ನಾವು ಸುಮ್ಮಿರಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಈ ತರ ಏನಾರ ಆದ್ರೆ ಯಾವುದೇ ರೀತಿ ನಾವು ಸಹಿಸ್ಕೊಳ್ಳಲ್ಲ, ಇದನ್ನ ಖಂಡನೀಯವಾಗಿ ಖಂಡಿಸ್ತೀವಿ ಅಂತ. ಇನ್ನೂ ಸುಮಾರು ಜನ ಇದ್ದಾರೆ. ಇದು 7 ಜನ ಅಲ್ಲ, ಅದು 7 ಜನ ಮಾಡುವಂತ ಕೃತ್ಯನೂ ಅಲ್ಲ. ಅದು ತುಂಬಾ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದು ಇದನ್ನು ಮಾಡ್ಕೊಂಡು ಒಂದು ಕನಿಷ್ಠ ಅಂದ್ರೆ ಒಂದು 25-30 ಜನ ಇದೆ ಷಡ್ಯಂತ್ರ ಇದೆ. ಉಳಿದಂತೆ ಹೌದು, ಇನ್ನು ಉಳಿದಂತೆ ಇನ್ನು 25-30 ಜನ ಇದೆ. ಅದರಲ್ಲಿ ಒಬ್ಬ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ಆತನ ಬಂಧಿಸಿ ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕುಮ್ಮಕ್ಕು ಇಲ್ಲಿ ಸ್ಥಳೀಯ ಒಬ್ಬ ಮುಸಲ್ಮಾನ್ ಮುಖಂಡ ಅವನು ಆತನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಫೈರೋಜ್ ಅನ್ನೋ ವ್ಯಕ್ತಿಯ ಆತ ಈಗ ಆಲ್ರೆಡಿ ಒಬ್ಬ ಕಾರ್ಪೊರೇಟರ್ ತಾನೇ ಆಗಿದ್ದಾನೆ. ಆ ವ್ಯಕ್ತಿಯ ಪಿತೂರಿಯಿಂದನೇ ನಡೀತಾ ಇದೆ ಅಂತ ಹೇಳಕ್ ಇಚ್ಛೆ. ಸರಿ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡುವಂಥ ಉದ್ದೇಶ ಒಂದು. ಎರಡನೇದು, ಅವರಿಗೆ ನೀವು ಧರ್ಮ ರಾಜಕೀಯವನ್ನು ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ತಿರುಗಿ ಬೀಳುವಂಥ ಒಂದು ಕಾಲ ಸನ್ನಿಹಿತ ಆಗಿದೆ, ಎಚ್ಚರ ಅನ್ನುವಂಥದ್ದೇನೆ ನಮಗೆ ಕೊಡುವಂಥ ಸಂದೇಶ. ಜನಗಳು ನಿರ್ಧಾರ ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನ ಯಾವುದೇ ನಾಡ ಹಬ್ಬಕ್ಕೆ ಷಡ್ಯಂತ್ರ ಮಾಡಿ ಹತ್ತಿಕ್ಕಲು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾನೂನು ನಾವು ಸುಮ್ಮಿರಲ್ಲ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಈ ತರ ಏನಾರ ಆದ್ರೆ ಯಾವುದೇ ರೀತಿ ನಾವು ಸಹಿಸ್ಕೊಳ್ಳಲ್ಲ, ಇದನ್ನ ಖಂಡನೀಯವಾಗಿ ಖಂಡಿಸ್ತೀವಿ ಅಂತ.